Dear students, myself is Pratibha Pashwanath, Associate Professor, Department of Economics, GFGC, KR Puram, Bangalore. Dear students, this session is continuation of last session which is on general considerations which are involved in setting the pricing policy. In my last session, I explained 9 different general considerations that are involved in setting price. Now, I would like to revise one more time just points for your better understanding and will continue with the upcoming remaining points. ವಿದ್ಯಾರ್ಥಿಗಳೇ, ಇದು ಹಿಂದಿನ ಸೆಷನ್ನ ಮುಂದುವರೆದ ಭಾಗವಾಗಿದೆ. ಅದು ಬೆಲೆ ನೀತಿಯಲ್ಲಿ ಪರಿಗಣಿಸಬೇಕಾದಂತಹ ಸಾಮಾನ್ಯ ಅಂಶಗಳು. ನನ್ನ ಹಿಂದಿನ ಸೆಷನ್ನಲ್ಲಿ 9 ವಿವಿಧ ಸಾಮಾನ್ಯ ಅಂಶಗಳ ಬಗ್ಗೆ ವಿಸ್ತಾರವಾಗಿ ವಿವರಣೆಯನ್ನು ನೀಡಿದ್ದೇನೆ. ನಿಮಗೆ ಮುಂದುವರೆದ ಭಾಗವಾಗಿ ಉತ್ತಮವಾಗಿ ಅರ್ಥವಾಗಲಿ ಎನ್ನುವ ಉದ್ದೇಶದಿಂದ ಮತ್ತೆ ಆ 9 ಅಂಶಗಳನ್ನು ಪುನರಾವರ್ತಿಸಿ ಮುಂದಿನ ಅಂಶಗಳ ವಿವರಣೆಯನ್ನು ನೀಡ್ತೇನೆ. What are such previous session points that I explained that every firm should consider while setting the price? Number 1, objective of a business firm. ಉದ್ಯಮ ಸಂಸ್ಥೆಯ ಉದ್ದೇಶ. ಎರಡನೇದು, ಎ ಕೈಂಡ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್. ಮಾರುಕಟ್ಟೆಯ ರಚನೆ. ಪ್ರಮೋಷನಲ್ ಪಾಲಿಸೀಸ್. ಪ್ರಚಾರದ ನೀತಿಗಳು ಅಥವಾ ಉತ್ತೇಜಕ ನೀತಿಗಳು. ಕಾಸ್ಟ್ ಆಫ್ ಪ್ರೊಡಕ್ಷನ್. ಉತ್ಪಾದನಾ ವೆಚ್ಚ. ಫ್ಲೆಕ್ಸಿಬಿಲಿಟಿ. ಹೊಂದಾಣಿಕೆ ಅಥವಾ ನಮ್ಯತೆ. ರೂಟಿನೈಸೇಷನ್ ಆಫ್ ಪ್ರೈಸಿಂಗ್. ದಿನಚರಿ ಬೆಲೆಯ ನಿಗದಿ. ಸೆನ್ಸಿಟಿವಿಟಿ ಆಫ್ ಪ್ರೈಸ್. ಬೆಲೆಯ ಸೂಕ್ಷ್ಮತೆ. ಕಾನ್ಫ್ಲಿಕ್ಟಿಂಗ್ ಇಂಟ್ರೆಸ್ಟ್ಸ್. ಸಂಘರ್ಷದ ಆಸಕ್ತಿಗಳು. ಡಿಸ್ಟ್ರಿಬ್ಯೂಷನ್ ಚಾನೆಲ್ ಪಾಲಿಸಿ. ವಿತರಣಾ ವಿಧಾನಗಳ ನೀತಿ. After this, there are some other general considerations that every individual firm should consider while setting the price of the product. The remaining general considerations are: number 1, price elasticity of demand. The firm can consider price elasticity of demand for setting the price. What is price elasticity of demand? Students, you all know that the price elasticity is the rate of responsiveness of demand due to change in the level of price. Students, you all know that elasticity of demand will not be the same for all types of commodities. Some have more elastic and some have less elastic. More elastic. What is more elastic? More elastic means the response of the consumers is more due to a small change in the level of price. And price inelastic. That means the responsiveness of consumers is less or sometimes inelastic. That means there is no response due to whatever may be the change in the level of price. Students, higher the price may be charged for the products having inelastic demand and lower the price for those have more elastic demand. Therefore, the firm can consider price elasticity of demand for setting the price of the product. ವಿದ್ಯಾರ್ಥಿಗಳು, ಬೆಲೆ ನೀತಿಯನ್ನು ರೂಪಿಸಬೇಕಾದರೆ ಪರಿಗಣಿಸಬೇಕಾದಂತಹ ಸಾಮಾನ್ಯ ಅಂಶದಲ್ಲಿ ಮತ್ತೊಂದು ಪರಿಗಣನೆ ಅಂತಂದರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಉದ್ಯಮ ಸಂಸ್ಥೆ ಬೆಲೆಯನ್ನು ನಿಗದಿಪಡಿಸಬೇಕಾದರೆ ಬೆಲೆ ಸ್ಥಿತಿಸ್ಥಾಪಕತ್ವವನ್ನು ಪರಿಗಣಿಸಬೇಕಾಗ್ತದೆ. ಏನು ಬೆಲೆ ಸ್ಥಿತಿಸ್ಥಾಪಕತ್ವ ಅಂತಂತಂದರೆ, ಬೆಲೆ ಬದಲಾವಣೆಯಾದಂತೆ
ಬೇಡಿಕೆ ಯಾವ ಪ್ರಮಾಣದಲ್ಲಿ ಬದಲಾವಣೆಯಾಗ್ತದೆ ಎನ್ನುವುದನ್ನು ವಿವರಿಸುವಂತಹುದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಈ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಲ್ಲ ವಸ್ತುಗಳಲ್ಲಿ ಒಂದೇ ರೀತಿಯದ್ದಾಗಿರೋದಿಲ್ಲ. ಕೆಲವು ವಸ್ತುಗಳು ಹೆಚ್ಚು ಸ್ಥಿತಿಸ್ಥಾಪಕತ್ವದಿಂದ ಕೂಡಿದ್ದರೆ ಕೆಲವು ವಸ್ತುಗಳು ಕಡಿಮೆ ಸ್ಥಿತಿಸ್ಥಾಪಕತ್ವದಿಂದ ಕೂಡಿರ್ತದೆ. ಹೆಚ್ಚು ಸ್ಥಿತಿಸ್ಥಾಪಕತ್ವ ಅಂತಂತಂದರೆ ಬೆಲೆ ಬದಲಾವಣೆಯಾದಂತೆ ಬೇಡಿಕೆ ಅಗಾಧವಾಗಿ ಬದಲಾವಣೆಯನ್ನು ಹೊಂದದೆ. ಬೆಲೆ ಸ್ವಲ್ಪ ಹೆಚ್ಚಾದರೂ ಕೂಡ ವಸ್ತುಗಳು ದುಬಾರಿ ಎಂಬುದಾಗಿ ಪರಿಗಣಿಸಿ ಕಡಿಮೆ ಪ್ರಮಾಣದಷ್ಟು ವಸ್ತುಗಳನ್ನು ಕೊಂಡ್ಕೊಳ್ಬೋದು. ಅಥವಾ ಬೆಲೆ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಬೇಡಿಕೆ ಅಗಾಧವಾಗಿ ಹೆಚ್ಚಾಗ್ಬೋದು. ಅಂದರೆ ಬೆಲೆಯ ಬದಲಾವಣೆಗಿಂತ ಬೇಡಿಕೆಯಲ್ಲಾಗುವಂತಹ ಬದಲಾವಣೆಯ ಪ್ರಮಾಣ ಹೆಚ್ಚಾಗಿರ್ತದೆ. ಹಾಗೆಯೇ ಕಡಿಮೆ ಸ್ಥಿತಿಸ್ಥಾಪಕತ್ವ ಅಥವಾ ಅಸ್ಥಿತಿಸ್ಥಾಪಕತ್ವ ಅಂತಂದರೆ ಬೆಲೆಯಲ್ಲಿ ಏನೇ ಬದಲಾವಣೆಯಾದ್ರೂ ಕೂಡ ಬೇಡಿಕೆಯ ಮೇಲೆ ಅಷ್ಟೇನು ಪರಿಣಾಮವನ್ನು ಬೀರೋದಿಲ್ಲ ಅಥವಾ ಬೇಡಿಕೆ ಪೂರ್ಣ ಪ್ರಮಾಣದಲ್ಲಿ ಸ್ಥಿರವಾಗಿರ್ತದೆ. ಆದ್ದರಿಂದ ಅಸ್ಥಿತಿಸ್ಥಾಪಕತ್ವ ಅಥವಾ ಕಡಿಮೆ ಸ್ಥಿತಿಸ್ಥಾಪಕತ್ವ ಬೇಡಿಕೆಯನ್ನು ಹೊಂದಿರುವಂತಹ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಯನ್ನು ಉದ್ಯಮ ಸಂಸ್ಥೆಗಳು ವಿಧಿಸಬೇಕಾಗ್ತದೆ ಮತ್ತು ಹೆಚ್ಚು ಸ್ಥಿತಿಸ್ಥಾಪಕತ್ವ ಬೇಡಿಕೆಯನ್ನು ಹೊಂದಿರುವಂತಹ ಉತ್ಪನ್ನಗಳಿಗೆ ಕಡಿಮೆ ಬೆಲೆಯನ್ನು ವಿಧಿಸಬೇಕಾಗ್ತದೆ. ಆ್ಯಂಡ್ ಅನದರ್ ಪಾಯಿಂಟ್ ಟು ಬಿ ಕನ್ಸಿಡರ್ಡ್ ಈಸ್ ದಟ್ ಲಾಂಗ್ ರೇಂಜ್ ವೆಲ್ಫೇರ್ ಆಫ್ ದ ಫರ್ಮ್. The objective of every firm is not only to maximize the profit or sales but also long run welfare of the firm. The firm would like to expand in order to achieve this for the long run welfare of the firm would like to expand and also establish his plan for a longer period, and his success is also lies in that. Therefore, the firm should formulate the pricing policy which promote the long run welfare of the firm in the market. To discourage competition from rival firms, the firm has to fix the price at lower level for his product in the market. ವಿದ್ಯಾರ್ಥಿಗಳು, ಬೆಲೆ ನೀತಿಯನ್ನು ರೂಪಿಸಬೇಕಾದ್ರೆ ಪರಿಗಣಿಸಬೇಕಾದಂತಹ ಮತ್ತೊಂದು ಅಂಶ ಅಂತಂತಂದರೆ ಉದ್ಯಮ ಸಂಸ್ಥೆಯ ದೀರ್ಘಕಾಲೀನ ಕಲ್ಯಾಣ. ಉದ್ಯಮ ಸಂಸ್ಥೆಗಳ ಉದ್ದೇಶ ಗರಿಷ್ಠ ಲಾಭವನ್ನು ಗಳಿಸೋದು ಮತ್ತು ಮಾರಾಟ ಗಳಿಕೆಯನ್ನು ಗಳಿಸೋದಷ್ಟೇ ಅಲ್ಲ, ಯೋಗಕ್ಷೇಮವನ್ನು ಹೊಂದೋದು ಕೂಡ ಅದರ ಉದ್ದೇಶ ಆಗಿದೆ. ಉದ್ಯಮ ಸಂಸ್ಥೆಗಳು ಅದಕ್ಕಾಗಿ ತನ್ನ ಉತ್ಪಾದನಾ ಘಟಕವನ್ನು ವಿಸ್ತರಿಸಬಹುದು ಮತ್ತು ಹೊಸ ಉದ್ಯಮ ಸ್ಥಾಪಿಸುವಂತಹ ಗುರಿಯನ್ನು ಹೊಂದಿರ್ತವೆ. ಮತ್ತು ಎಲ್ಲ ಉದ್ಯಮ ಸಂಸ್ಥೆಗಳ ಸಫಲತೆ ಕೂಡ ಈ ದೀರ್ಘಾವಧಿಯಲ್ಲಿ ಯೋಗಕ್ಷೇಮವನ್ನು ಹೊಂದೋದಾಗಿರ್ತದೆ. ಆದ್ದರಿಂದ ಉದ್ಯಮ ಸಂಸ್ಥೆಯು ಮಾರುಕಟ್ಟೆಯಲ್ಲಿ ಸಂಸ್ಥೆಯ ದೀರ್ಘಕಾಲೀನ ಕಲ್ಯಾಣವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಬೆಲೆಯ ನೀತಿಯನ್ನು ರೂಪಿಸಬೇಕಾಗ್ತದೆ. ಅಲ್ಲದೆ ಪ್ರತಿಸ್ಪರ್ಧಿ ಸಂಸ್ಥೆಗಳಿಂದ ಸ್ಪರ್ಧೆಯನ್ನು ಎದುರಿಸಲು ಸಂಸ್ಥೆಯು ತನ್ನ ಉತ್ಪನ್ನಕ್ಕೆ ಕಡಿಮೆ ಮಟ್ಟದಲ್ಲಿ ಬೆಲೆಯನ್ನು ನಿಗದಿಪಡಿಸಬೇಕಾಗ್ತದೆ. And another point is that product stages in the life cycle. Product life cycle means different stages in the sale history of a product. It also gives the sales revenue and profit margin history of a product over a time frame. Therefore, a product will pass through several stages in its life cycle.
There are 5 important product stages in the life cycle of a product. They are introductory stage, secondly growth stage, thirdly maturity stage, fourth one saturation stage, and fifthly declining stage. It is like a life cycle of living beings. So the living beings are also enter into three life stages. One is infant stage and maturity stage, and finally declining stage. Depending upon the nature of the competition, a firm can charge different prices at different stages. It may either a low price in the initial stage to attract more customers, or charge a very high price to maximize the profit. Low price is nothing but penetration price, and high price is nothing but skimming price. In the later stages, price may be reduced or it may be stabilized, and in the maturity stage, a penetration pricing policy can be followed. Like this, there are different stages, different prices can be charged by the individual firm at different stages of the product. So the best example for this kind of in the different stages, the price charged by the firm at different stages is that for the mobiles and other electronic items. ವಿದ್ಯಾರ್ಥಿಗಳೇ, ಬೆಲೆ ನೀತಿಯನ್ನು ರೂಪಿಸಬೇಕಾದ್ರೆ ಪರಿಗಣಿಸಬೇಕಾದಂತಹ ಮತ್ತೊಂದು ಅಂಶ ಪ್ರಾಡಕ್ಟ್ ಸ್ಟೇಜಸ್ ಇನ್ ದ ಲೈಫ್ ಸೈಕಲ್, ಉತ್ಪನ್ನ ಜೀವನ ಚಕ್ರದ ಹಂತಗಳು. ಉತ್ಪನ್ನ ಜೀವಿತ ಕಾಲಚಕ್ರ ಅಂತಂದ್ರೇನು? ಉತ್ಪನ್ನ ಜೀವಿತ ಕಾಲಚಕ್ರ ಅಂತಂತಂದರೆ ಉತ್ಪನ್ನದ ಮಾರಾಟ ಇತಿಹಾಸದಲ್ಲಿ ವಿಭಿನ್ನ ಹಂತಗಳು ಎನ್ನುವ ಅರ್ಥವನ್ನು ಸೂಚಿಸ್ತದೆ. ಅಥವಾ ಇದು ವಿವಿಧ ಕಾಲಘಟ್ಟಗಳಲ್ಲಿ ಒಂದು ವಸ್ತುವಿನ ಮಾರಾಟದ ವರಮಾನ ಮತ್ತು ಲಾಭದ ಪ್ರಮಾಣದ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುವಂಥದ್ದಾಗಿದೆ. ಸಾಮಾನ್ಯವಾಗಿ ಉತ್ಪನ್ನವು ಅದರ ಜೀವನ ಚಕ್ರದಲ್ಲಿ ಹಲವಾರು ಹಂತಗಳನ್ನು ಹಾದು ಹೋಗ್ತದೆ. ಅವುಗಳು ಅಂತಂದರೆ ಪರಿಚಯ ಅಥವಾ ಪ್ರಾರಂಭಿಕ ಹಂತ, ಎರಡನೆಯದು ಬೆಳವಣಿಗೆ, ಮೂರನೆಯದು ಪ್ರೌಢತೆ, ನಾಲ್ಕನೇದು ಸಂಪೂರ್ಣತೆ, ಐದನೇದಾಗಿ ಪತನ ಅಥವಾ ಅದು ಕೊನೆಯ ಹಂತವಾಗಿರ್ತದೆ. ಇದು ಜೀವಿಗಳ ಜೀವನ ಚಕ್ರದಂತೆ ಬಾಲ್ಯಾವಸ್ಥೆ, ಪ್ರೌಢತೆ ಮತ್ತು ವೃದ್ಧತೆಯ ಹೀಗೆ ಹೇಗೆ ಹಂತಗಳನ್ನು ಒಳಗೊಂಡಿರ್ತದೋ ಹಾಗೆ ಒಂದು ವಸ್ತುವಿನ ಒಂದು ಉತ್ಪನ್ನ ಕೂಡ ಹೀಗೆ ಐದು ರೀತಿಯ ಹಂತಗಳನ್ನು, ಅದು ಜೀವಿತ ಕಾಲಚಕ್ರದ ಹಂತಗಳನ್ನು ಅದು ಒಳಗೊಂಡಿದೆ. ಸ್ಪರ್ಧೆಯ ಸ್ವರೂಪವನ್ನು ಅವಲಂಬಿಸಿ ಉದ್ಯಮ ಸಂಸ್ಥೆಗಳು ವಿವಿಧ ಹಂತಗಳಲ್ಲಿ ವಿವಿಧ ಬೆಲೆಗಳನ್ನು ವಿಧಿಸಬಹುದು. ಅಂದರೆ ಎಲ್ಲ ಹಂತಗಳಲ್ಲಿಯೂ ಒಂದೇ ರೀತಿಯಾದಂತಹ ಬೆಲೆಗಳನ್ನು ನಿಗದಿಪಡಿಸ್ತವೆ ಅಂತ ನಾವಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯ ಬೆಲೆಗಳನ್ನು ಅವು ವಿಧಿಸ್ತವೆ. ಅಂದಹಾಗೆ ಸ್ಪರ್ಧೆಯ ಸ್ವರೂಪವನ್ನು ಅವಲಂಬಿಸಿ ಉದ್ಯಮ ಸಂಸ್ಥೆಯು ವಿವಿಧ ಹಂತಗಳಲ್ಲಿ ವಿಭಿನ್ನ ಬೆಲೆಗಳನ್ನು ವಿಧಿಸ್ತದೆ. ಹೆಚ್ಚಿನ ಗ್ರಾಹಕರನ್ನು ಆಕರ್ಷಿಸುವುದಕ್ಕೆ ಇದು ಪ್ರಾರಂಭಿಕ ಹಂತದಲ್ಲಿ ಕಡಿಮೆ ಬೆಲೆಯನ್ನು, ಅಂದರೆ ಛೇದಕ ಬೆಲೆ ಅಂತ ನಾವಿಲ್ಲಿ ಹೇಳಲಾಗ್ತದೆ, ಅದನ್ನೇ ಪೆನೆಟ್ರೇಷನ್ ಪ್ರೈಸ್ ಅಂತ ನಾವಿಲ್ಲಿ ಹೇಳ್ಬೋದು. ಕಡಿಮೆ ಬೆಲೆಯನ್ನು ವಿಧಿಸಬಹುದು ಅಥವಾ ಲಾಭವನ್ನು ಹೆಚ್ಚಿಸಲು ಹೆಚ್ಚಿನ ಬೆಲೆಯನ್ನು ವಿಧಿಸಬಹುದು. ಸ್ಕಿಮ್ಮಿಂಗ್ ಪ್ರೈಸ್, ಕೆನೆ ತೆಗೆತ ಬೆಲೆ ಅಂತ ನಾವಿಲ್ಲಿ ಹೇಳಲಾಗ್ತದೆ. ನಂತರದ ಹಂತಗಳಲ್ಲಿ ಬೆಲೆಗಳನ್ನು ಕಡಿಮೆ ಮಾಡಬಹುದು ಅಥವಾ ಅದು ಸ್ಥಿರಗೊಳಿಸ್ಬೋದು ಮತ್ತು ಕೊನೆಯ ಹಂತದಲ್ಲಿ, ಮುಕ್ತಾಯದ ಹಂತದಲ್ಲಿ ನುಗ್ಗುವ ಬೆಲೆಯನ್ನು ಅದು ಅನುಸರಿಸ್ಬೋದು ಅಥವಾ ಛೇದಕ ಬೆಲೆಯನ್ನು ಕೂಡ ನಾವು ಅದನ್ನು ಹೇಳಲಾಗ್ತದೆ. ಛೇದಕ ಬೆಲೆಯನ್ನು ಕೂಡ ಅದು ಅನುಸರಿಸ್ಬೋದು.
ಇಂತಹ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯ ಬೆಲೆಯನ್ನು ನಿಗದಿಪಡಿಸೋದೇನಿದೆ ಅದಕ್ಕೆ ಮುಖ್ಯ ಉದಾಹರಣೆ ಅಂತಂತಂದರೆ, ಪ್ರಮುಖ ಉದಾಹರಣೆ ಅಂತಂತಂದರೆ ಮೊಬೈಲ್ಗಳು ಮತ್ತಿತರ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ನಿಗದಿಪಡಿಸುವಂತಹ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಿಗದಿಪಡಿಸುವಂತಹ ಬೆಲೆಗಳು. And another point to be considered while setting the price is that buying pattern of consumers. The buying pattern of consumers will not be the same for all types of commodities. For necessary goods, the purchase frequency is higher. In that case, a lower price may be charged. Since the commodities, necessary goods are very essential commodities for daily needs, therefore the consumer can purchase those commodities very frequently. Therefore, they can charge lower price for such type of commodities. For durable and luxury goods, the purchase frequency is lower. In that case, a firm can charge higher price for such type of commodities. ಮತ್ತೊಂದು ಅಂಶ ಅಂತಂದರೆ ಗ್ರಾಹಕರು ಖರೀದಿಸುವ ಮಾದರಿ. ಗ್ರಾಹಕರು ಎಲ್ಲ ವಸ್ತುಗಳಿಗೆ ಖರೀದಿಸುವಂತಹ ಪ್ರವೃತ್ತಿ ಒಂದೇ ರೀತಿಯದ್ದಾಗಿರೋದಿಲ್ಲ. ಇದು ಬೇರೆ ಬೇರೆ ವಸ್ತುಗಳಲ್ಲಿ ಬೇರೆ ಬೇರೆಯಾಗಿರ್ತದೆ. ಗ್ರಾಹಕರಲ್ಲಿ ಅಗತ್ಯ ವಸ್ತುಗಳಿಗೆ ಖರೀದಿ ಪ್ರವೃತ್ತಿ ಹೆಚ್ಚಾಗಿರುವುದರಿಂದ ಆ ಸಂದರ್ಭದಲ್ಲಿ ಅಂತಹ ವಸ್ತುಗಳಿಗೆ ಕಡಿಮೆ ಬೆಲೆಯನ್ನು ನಿಗದಿಸಬೇಕಾಗ್ತದೆ. ಏಕೆಂದರೆ ಅಗತ್ಯ ವಸ್ತುಗಳು ದೈನಂದಿನ ಅವಶ್ಯಕತೆಗಳನ್ನು ಪೂರೈಸಲು ಎಲ್ಲ ವರ್ಗದ ಜನರಿಗೆ ಅತ್ಯವಶ್ಯಕವಾಗಿವೆ. ಆದ್ದರಿಂದ ಅಂತಹ ಅಗತ್ಯ ವಸ್ತುಗಳಿಗೆ ದೈನಂದಿನ ಬೇಡಿಕೆ ಇರೋದರಿಂದ ಖರೀದಿ ಪ್ರವೃತ್ತಿ ಹೆಚ್ಚಾಗಿರ್ತದೆ. ಅಂತಹ ವಸ್ತುಗಳಿಗೆ ಕಡಿಮೆ ಬೆಲೆಯನ್ನು ಉದ್ಯಮ ಸಂಸ್ಥೆಗಳು ವಿಧಿಸಬೇಕಾಗ್ತದೆ. ಆದರೆ ಬಾಳಿಕೆ ಬರುವ ಮತ್ತು ಐಷಾರಾಮಿ ಸರಕುಗಳಿಗೆ ಖರೀದಿ ಪ್ರವೃತ್ತಿಗೆ ಕಡಿಮೆ ಇರುವುದರಿಂದ ಆ ವಸ್ತುಗಳಿಗೆ ಉದ್ಯಮ ಸಂಸ್ಥೆಗಳು ಹೆಚ್ಚಿನ ಬೆಲೆಯನ್ನು ವಿಧಿಸಬಹುದು. Another point to be considered is that economic environment. What is economic environment? It is nothing but fluctuations in various economic activities like income, output, employment, and general price level. To set the price of the product, the firm have to consider fluctuations in economic activities during business cycles. What are such business cycles? Business cycles are also nothing but fluctuations in various economic activities. In this business cycle, we have two extreme phases. One is boom and another one is economic depression. During boom period, a relatively high price may be charged to cover increasing costs of production and distribution. And during depression, the firm may reduce the price to maintain the turnover. Because during depression, the circulation of money in the hands of the people is very less due to unemployment. Hence, to increase their sales, the firm can reduce the price of their product and set the price of the product at lower level during depression. And they can increase the sales of their product by lowering the price of the product during depression. ವಿದ್ಯಾರ್ಥಿಗಳೇ,
ಬೆಲೆ ನೀತಿಯನ್ನು ರೂಪಿಸಬೇಕಾದ್ರೆ ಪರಿಗಣಿಸಬೇಕಾದಂತಹ ಮತ್ತೊಂದು ಅಂಶ ಅಂತಂತಂದರೆ ಆರ್ಥಿಕ ಪರಿಸರ. ಇದು ಆರ್ಥಿಕ ಚಟುವಟಿಕೆಗಳು ಯಾವ ದಿಕ್ಕಿನಲ್ಲಿ ಚಲಿಸುತ್ತವೆ ಎಂಬುದನ್ನು ವ್ಯಕ್ತಪಡಿಸ್ತದೆ. ಆನ್ ವಾಟ್ ಡೈರೆಕ್ಷನ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಮೂವಿಂಗ್, ಯಾವ ದಿಕ್ಕಿನಲ್ಲಿ ಚಲಿಸ್ತವೆ ಎನ್ನುವುದನ್ನು ವ್ಯಕ್ತಪಡಿಸ್ತದೆ. ಉತ್ಪನ್ನದ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಉದ್ಯಮ ಸಂಸ್ಥೆಗಳು ವ್ಯಾಪಾರ ಚಕ್ರಗಳಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿನ ಏರಿಳಿತಗಳನ್ನು ಪರಿಗಣಿಸ್ತವೆ. ಏನು ವ್ಯಾಪಾರಿ ಚಕ್ರಗಳು ಅಂತಂತಂದರೆ ಇದು ಆರ್ಥಿಕ ಚಟುವಟಿಕೆಗಳಲ್ಲಾಗುವಂತಹ ಏರಿಳಿತಗಳನ್ನು ಅದು ವ್ಯಕ್ತಪಡಿಸ್ತದೆ. ಅಂದರೆ ಸಾಮಾನ್ಯ ಆರ್ಥಿಕ ಚಟುವಟಿಕೆಗಳಾದ ಆದಾಯ, ಉತ್ಪನ್ನ, ಉದ್ಯೋಗ, ಬೆಲೆ ಇವುಗಳಲ್ಲಾಗುವಂತಹ ಏರಿಳಿತಗಳನ್ನು ವ್ಯಕ್ತಪಡಿಸುವುದೇ ವ್ಯಾಪಾರಿ ಚಕ್ರಗಳು. ಅಂದಹಾಗೆ ವ್ಯಾಪಾರಿ ಚಕ್ರದಲ್ಲಿ ನಾವು ಎರಡು ಪ್ರಮುಖ ನಿರ್ಣಾಯಕ ಹಂತಗಳನ್ನು ನಾವು ನೋಡ್ತೀವಿ. ಒಂದು ಆರ್ಥಿಕ ಶೃಂಗ, ಮತ್ತೊಂದು ಆರ್ಥಿಕ ಹಿಂಜರಿಕೆ, ಆರ್ಥಿಕ ಮುಗ್ಗಟ್ಟು. ಆರ್ಥಿಕ ಶೃಂಗ ಅಥವಾ ಉತ್ಕರ್ಷದ ಸಮಯದಲ್ಲಿ ಎಲ್ಲ ಚಟುವಟಿಕೆಗಳು ಮೇಲ್ಮಟ್ಟದಲ್ಲಿದ್ದರೆ, ಆರ್ಥಿಕ ಹಿಂಜರಿಕೆ ಅಥವಾ ಮುಗ್ಗಟ್ಟಿನ ಹಂತದಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಕೆಳಮಟ್ಟದಲ್ಲೇ ಇರ್ತವೆ. ಆದ್ದರಿಂದ ಉತ್ಕರ್ಷದ ಅವಧಿಯಲ್ಲಿ ಉತ್ಪಾದನೆ ಮತ್ತು ವಿತರಣೆಯ ಹೆಚ್ಚುತ್ತಿರುವ ವೆಚ್ಚಗಳನ್ನು ಸರಿದೂಗಿಸುವ ಸಲುವಾಗಿ ತುಲನಾತ್ಮಕವಾಗಿ ಹೆಚ್ಚಿನ ಬೆಲೆಯನ್ನು ಉದ್ಯಮ ಸಂಸ್ಥೆಗಳು ವಿಧಿಸಬಹುದು. ಆದರೆ ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ವಹಿವಾಟು ನಿರ್ವಹಿಸಲು ಉದ್ಯಮ ಸಂಸ್ಥೆಗಳು ಬೆಲೆಯನ್ನು ಕಡಿಮೆ ಮಾಡಬಹುದು. ಏಕೆಂತಂದರೆ ಆರ್ಥಿಕ ಹಿಂಜರಿಕೆ ಅಥವಾ ಮುಗ್ಗಟ್ಟಿನ ಸಮಯದಲ್ಲಿ ಆರ್ಥಿಕತೆಯಲ್ಲಿ ನಿರುದ್ಯೋಗ ಹೆಚ್ಚಾಗಿರುವುದರಿಂದ ಜನರಲ್ಲಿ ಚಲಾವಣೆಯಾಗುವಂತಹ ಹಣದ ಪ್ರಮಾಣ ಕಡಿಮೆಯಾಗಿರ್ತದೆ. ಆದ್ದರಿಂದ ಅವರ ವಸ್ತುಗಳಿಗೆ ಬೇಡಿಕೆ ಕಡಿಮೆಯಾಗಿ ನಷ್ಟವನ್ನು ತಪ್ಪಿಸಿಕೊಳ್ಳಲು ಉದ್ಯಮ ಸಂಸ್ಥೆಗಳು ತಮ್ಮ ಮಾರಾಟದ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ಬೇಕಾಗ್ತದೆ. ಈ ರೀತಿ ಮಾರಾಟದ ಪ್ರಮಾಣವನ್ನು ಹೆಚ್ಚಿಸ್ಕೊಳ್ಬೇಕು ಅಂತಂತಂದರೆ ತಮ್ಮ ವಸ್ತುಗಳ ಬೆಲೆಗಳನ್ನು ಅವರು ಕಡಿಮೆ ಮಾಡಿಕೊಳ್ಬೇಕಾಗ್ತದೆ. ಆದ್ದರಿಂದ ಉದ್ಯಮ ಸಂಸ್ಥೆಗಳು ಬೆಲೆ ನಿಗದಿಪಡಿಸಬೇಕಾದರೆ ಆರ್ಥಿಕ ಪರಿಸರದ ಅಂಶಗಳನ್ನು ಅದು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಅಂದರೆ ಆರ್ಥಿಕ ಚಟುವಟಿಕೆಗಳು ಯಾವ ಪ್ರವೃತ್ತಿಯನ್ನು ಹೊಂದಿವೆ, ಯಾವ ದಿಕ್ಕಿನಲ್ಲಿ ಅವು ಚಲಿಸ್ತಾ ಇದ್ದಾವೆ ಎನ್ನುವುದನ್ನು ಆರ್ಥಿಕ ವ್ಯಾಪಾರಿ ಚಕ್ರಗಳ ಹಂತಗಳ ಮೂಲಕ ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ಬೆಲೆಗಳನ್ನು ನಿಗದಿಪಡಿಸಬೇಕಾಗ್ತದೆ. And another point to be considered is that social responsibilities, ಸಾಮಾಜಿಕ ಜವಾಬ್ದಾರಿಗಳು. Social responsibilities are nothing but corporate social responsibility of a firm. In today's business environment, matters related to social responsibility and sustainability are facing more and more important in the business sector. Firms and business organizations are accountable towards customers, employees, investors, and the government, since they are utilizing the resources of the society. By engaging in social responsibility, a firm can enhance its economic value, social value, brand image, reputation, as well as the benefits of the society. Therefore, the social responsibilities are obligations, ethical and moral standards adopted by a firm are also important to fix the price of a commodity. The best example is that during COVID-19, that in this pandemic, Infosys, Wipro, Tata, Reliance, many other big and small
corporates help the society in many ways as a responsible citizens. So therefore, corporate social responsibility is one of the obligation while setting the price of the product. ವಿದ್ಯಾರ್ಥಿಗಳೇ, ಮತ್ತೊಂದು ಅಂಶ ಅಂತಂತಂದರೆ, ಪರಿಗಣಿಸಬೇಕಾದಂತಹ ಮತ್ತೊಂದು ಅಂಶ ಅಂತಂತಂದರೆ ಸಾಮಾಜಿಕ ಜವಾಬ್ದಾರಿಗಳು. ಉದ್ಯಮ ಸಂಸ್ಥೆಗಳು ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿರೋದ್ರಿಂದ ಅವುಗಳ ಪಾತ್ರ ಪ್ರಮುಖವಾಗಿರ್ತದೆ. ಸಾಮಾಜಿಕ ಜವಾಬ್ದಾರಿಗಳು ಉದ್ಯಮ ಸಂಸ್ಥೆಗಳ ಸಾಮಾಜಿಕ ಜವಾಬ್ದಾರಿ ಕೂಡ ಆಗಿರ್ತದೆ. ಅಂದಹಾಗೆ ಇತ್ತೀಚಿನ ವ್ಯಾಪಾರ ಪರಿಸರದಲ್ಲಿ ಸಾಮಾಜಿಕ ಜವಾಬ್ದಾರಿ ಮತ್ತು ಸುಸ್ಥಿರತೆ ಎರಡು ಪ್ರಮುಖವಾದಂತಹ ಅಂಶಗಳು. ಉದ್ಯಮ ಸಂಸ್ಥೆಗಳು ಸಮಾಜದಲ್ಲಿ ಲಭ್ಯವಾಗಿರುವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದರಿಂದ ಅವು ಗ್ರಾಹಕರಿಗೆ, ಉದ್ಯೋಗಿಗಳಿಗೆ, ಹೂಡಿಕೆದಾರರಿಗೆ ಮತ್ತು ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಜವಾಬ್ದಾರರಾಗಿರ್ತಾರೆ ಎನ್ನುವುದು ಕೂಡ ಇಲ್ಲಿ ಮುಖ್ಯವಾಗಿರ್ತದೆ. ಉದ್ಯಮ ಸಂಸ್ಥೆಗಳು ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದುವುದರಿಂದ ಉದ್ಯಮ ಸಂಸ್ಥೆಗಳು ತಮ್ಮ ಆರ್ಥಿಕ ಮೌಲ್ಯ, ಸಾಮಾಜಿಕ ಮೌಲ್ಯ, ತಮ್ಮ ಸಂಸ್ಥೆಯ ಸ್ಥಾನಮಾನ, ಹೆಸರು, ಖ್ಯಾತಿ ಮತ್ತು ಸಮಾಜಕ್ಕಾಗುವ ಅನುಕೂಲಗಳು ಎಲ್ಲವೂ ಕೂಡ ಧನಾತ್ಮಕವಾಗಿ ವರ್ಧಿಸೋದಕ್ಕೆ ಕಾರಣವಾಗ್ತದೆ. ಉದಾಹರಣೆಗೆ, ಈ ಕೋವಿಡ್-19ನ ಪ್ಯಾಂಡಮಿಕ್ ಸಮಯದಲ್ಲಿ ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ, ಟಾಟಾ, ರಿಲಯನ್ಸ್ ಮತ್ತಿತರ ಬೃಹತ್ ಪ್ರಮಾಣದ ಮತ್ತು ಸಣ್ಣ ಪ್ರಮಾಣದ ಉದ್ಯಮ ಸಂಸ್ಥೆಗಳು ಅಥವಾ ಕಂಪನಿಗಳು ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸಿದವೆ. ಆದ್ದರಿಂದ ಸರಕುಗಳ ಬೆಲೆಗಳನ್ನು ನಿಗದಿಪಡಿಸಬೇಕಾದ್ರೆ ಸಾಮಾಜಿಕ ಜವಾಬ್ದಾರಿಗಳು, ಉದ್ಯಮ ಸಂಸ್ಥೆಗಳ ಸಾಮಾಜಿಕ ಜವಾಬ್ದಾರಿಗಳನ್ನು, ಕಟ್ಟುಪಾಡುಗಳು ಮತ್ತು ನೈತಿಕ ಮಾನದಂಡಗಳನ್ನು ಉದ್ಯಮ ಸಂಸ್ಥೆಗಳು ಅಳವಡಿಸಿಕೊಳ್ಳಬೇಕಾಗಿದೆ. And next point to be considered while setting the price is that government policy. What are that government policies? The government policies are in the form of controls, restrictions and regulations. Sometimes government policies can push up the price and sometimes government policies can push down the prices. Increase in what condition that government policies can push up the prices? Let us see that increase in administered prices of critical inputs, increase in tax rate and the like will definitely push up the price. Under what condition that government policies can push down the prices? They are tax holidays, concessions, development rebate, subsidies and the like will push down the prices. Therefore, the government policy in relation to EXIM policy, foreign capital, multinational companies are also affect the price setting of a particular firm. Therefore, every individual firm should consider the government policy while setting the price of their product. ವಿದ್ಯಾರ್ಥಿಗಳೇ, ಬೆಲೆ ನೀತಿಯನ್ನು ರೂಪಿಸಬೇಕಾದ್ರೆ ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಅಂತಂತಂದರೆ ಸರಕಾರದ ನೀತಿಗಳು. ಸರಕಾರದ ನೀತಿಗಳು ನಿಯಂತ್ರಣಗಳು, ನಿರ್ಬಂಧಗಳು ಮತ್ತು ನಿಬಂಧನೆಗಳ ರೂಪದಲ್ಲಿ ಇವೆ. ಈ ಸರಕಾರದ ಕೆಲವು ನೀತಿಗಳು ಬೆಲೆಯ ಪ್ರಮಾಣವನ್ನು ಹೆಚ್ಚಿಸಿದ್ರೆ ಮತ್ತೆ ಕೆಲವು ನೀತಿಗಳು ಬೆಲೆಯ ಪ್ರಮಾಣವನ್ನು ಕಡಿಮೆ ಮಾಡ್ತವೆ. ಯಾವ ಸಮಯದಲ್ಲಿ ಬೆಲೆಯ ಪ್ರಮಾಣವನ್ನು ಹೆಚ್ಚಿಸ್ತವೆ ಅದನ್ನು ನಾವಿಲ್ಲಿ ನೋಡಬೇಕಾಗಿದೆ.
ಆಡಳಿತಾತ್ಮಕ ಬೆಲೆಗಳಲ್ಲಿ ಹೆಚ್ಚಳ, ತೆರಿಗೆ ದರದಲ್ಲಿ ಆಗುವಂತಹ ಹೆಚ್ಚಳ ಇವೆಲ್ಲವೂ ಕೂಡ ಸರಕುಗಳ ಬೆಲೆಗಳನ್ನು ಹೆಚ್ಚಿಸೋದಕ್ಕೆ ಕಾರಣವಾಗಿವೆ. ಹಾಗೆಯೇ ಕೆಲವೊಂದು ಸರಕಾರದ ನೀತಿಗಳು ಬೆಲೆಯ ಪ್ರಮಾಣವನ್ನು ಕಡಿಮೆ ಮಾಡೋದರಲ್ಲಿ ಪ್ರಮುಖವಾಗಿವೆ. ಯಾವ ಅಂಥ ಸಂದರ್ಭಗಳಲ್ಲಿ ಸರಕಾರದ ತೆರಿಗೆ ರಜಾದಿನಗಳು, ಸರಕಾರದ ರಿಯಾಯಿತಿಗಳು, ಅಭಿವೃದ್ಧಿ ರಿಯಾಯಿತಿ, ಸಬ್ಸಿಡಿಗಳು ಮುಂತಾದವುಗಳು ಬೆಲೆಗಳನ್ನು ಕಡಿಮೆ ಮಾಡ್ತವೆ. ಅದೇ ರೀತಿ ರಫ್ತು ಮತ್ತು ಆಮದು ನೀತಿ, ವಿದೇಶಿ ಬಂಡವಾಳ ತಂತ್ರಗಳು, ಬಹುರಾಷ್ಟ್ರೀಯ ನಿಗಮಗಳು ಇತ್ಯಾದಿಗಳಿಗೆ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಸರಕಾರದ ನೀತಿ ನಿರ್ದಿಷ್ಟ ಉದ್ಯಮ ಸಂಸ್ಥೆಯ ಬೆಲೆ ನಿಗದಿಯ ಮೇಲೆ ಪರಿಣಾಮವನ್ನು ಬೀರ್ತದೆ. ಮತ್ತೊಂದು ಅಂಶ ಅಂತಂತಂದರೆ ಅನದರ್ ಪಾಯಿಂಟ್ ಟು ಬಿ ಕನ್ಸಿಡರ್ಡ್ ಈಸ್ ದ್ಯಾಟ್ ಕನ್ಸ್ಯೂಮರ್ಸ್ ರಿಯಾಕ್ಷನ್ ಟು ಹೈಯರ್ ಪ್ರೈಸ್. The firm should consider the consumers' reactions to rise in prices, because the consumers do not like price rise, because if the price of any commodity increases, the consumers feel that commodity is very costly. Therefore, they would not like to buy such type of commodities. Therefore, so the consumer's reaction, they can fix the price according to the consumer's reaction. And as such, the company may have charged a lower price in order to retain the total sales in the market. Therefore, every firm should consider consumer's reaction with respect to the change in the level of price. ವಿದ್ಯಾರ್ಥಿಗಳೇ, ಬೆಲೆ ನೀತಿಯನ್ನು ರೂಪಿಸಬೇಕಾದ್ರೆ ಪರಿಗಣಿಸಬೇಕಾದಂತಹ ಮತ್ತೊಂದು ಸಾಮಾನ್ಯ ಅಂಶ ಅಂತಂತಂದರೆ ಹೆಚ್ಚಿನ ಬೆಲೆಗಳಿಗೆ ಗ್ರಾಹಕರ ಪ್ರತಿಕ್ರಿಯೆ. ಸಾಮಾನ್ಯವಾಗಿ ಬೆಲೆ ಏರಿಕೆಗೆ ಗ್ರಾಹಕರ ಪ್ರತಿಕ್ರಿಯೆಗಳನ್ನು ಉದ್ಯಮ ಸಂಸ್ಥೆಗಳು ಪರಿಗಣಿಸಬೇಕಾಗ್ತದೆ. ಏಕೆಂದರೆ ಗ್ರಾಹಕರು ಬೆಲೆ ಏರಿಕೆಯನ್ನು ಇಷ್ಟಪಡೋದಿಲ್ಲ. ಒಂದು ವೇಳೆ ಬೆಲೆ ಹೆಚ್ಚಾದರೆ ಪ್ರತಿಯೊಬ್ಬ ಅನುಭೋಗಿ ಕೂಡ ಆ ವಸ್ತುಗಳು ಹೆಚ್ಚು ದುಬಾರಿ ಎಂದು ಪರಿಗಣಿಸಿ ಆ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಬೆಲೆಗಳು ಹೆಚ್ಚಾಗದಂತೆ ಪ್ರತಿಯೊಬ್ಬ ಉದ್ಯಮ ಸಂಸ್ಥೆ ಗಮನವನ್ನು ಹರಿಸಬೇಕಾಗ್ತದೆ. ಅದರಿಂದ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಗ್ರಾಹಕರ ಪ್ರತಿಕ್ರಿಯೆಯನ್ನು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಆ್ಯಂಡ್ ದೆನ್ another point to be considered is that influence of non-business groups and government interference in price determination. Students, there are number of complex body of laws. The government acting on behalf of the general public seeks to prevent the abuse of monopolistic power and collusion among the businessmen. Apart from this, the government can also control the price of certain products and services in India under Defence India Act, Essential Commodities Act, Industrial Development and Regulation Act. Therefore, while setting the price, the firm can consider the influence of non-business groups and also government interference in price determination. ವಿದ್ಯಾರ್ಥಿಗಳೇ, the last point to be considered while setting the price, ಅಂತಿಮವಾಗಿ ಪರಿಗಣಿಸಬೇಕಾದಂತಹ ಅಂಶ ಅಂತಂತಂದರೆ ವ್ಯಾಪಾರೇತರ ಗುಂಪುಗಳ ಪ್ರಭಾವ ಮತ್ತು ಬೆಲೆ ನಿರ್ಣಯದಲ್ಲಿ ಸರಕಾರದ ಹಸ್ತಕ್ಷೇಪ. ಅನೇಕ ರೀತಿಯ ಸಂಕೀರ್ಣವಾದ ಕಾನೂನುಗಳನ್ನು ನಾವು ಒಂದು ಆರ್ಥಿಕತೆಯಲ್ಲಿ ನೋಡ್ತೀವಿ.
ಸರಕಾರದ ಸರಕಾರ ಸಾರ್ವಜನಿಕರ ಪರವಾಗಿ ಕಾರ್ಯನಿರ್ವಹಿಸುವುದರಿಂದ ಏಕಸ್ವಾಮ್ಯದ ಅಧಿಕಾರ ದುರುಪಯೋಗ ಮತ್ತು ಉದ್ಯಮಿಗಳಲ್ಲಿ ಒಡನಾಟವನ್ನು ತಡೆಯಲು ಪ್ರಯತ್ನ ಮಾಡ್ತದೆ. ಅದಲ್ಲದೆ ಭಾರತದಲ್ಲಿ ನಾವು ಗಮನಿಸಿದಾಗ ಭಾರತದ ರಕ್ಷಣಾ ಕಾಯ್ದೆ, ಅಗತ್ಯ ಸರಕುಗಳ ಕಾಯ್ದೆ, ಕೈಗಾರಿಕಾ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ ರಕ್ಷಣೆಯ ಅಡಿಯಲ್ಲಿ ಕೆಲವು ಉತ್ಪನ್ನಗಳು ಮತ್ತು ಸೇವೆಗಳ ಬೆಲೆಗಳನ್ನು ಸರಕಾರವೇ ನಿಯಂತ್ರಿಸ್ತಾ ಇರ್ತದೆ. ಆದ್ದರಿಂದ ಬೆಲೆ ನಿಗದಿಪಡಿಸಬೇಕಾದ್ರೆ ಉದ್ಯಮ ಸಂಸ್ಥೆಗಳು ಈ ವ್ಯಾಪಾರೇತರ ಗುಂಪುಗಳ ಪ್ರಭಾವ ಮತ್ತು ಸರಕಾರದ ಹಸ್ತಕ್ಷೇಪವನ್ನು ಕೂಡ ಪರಿಗಣಿಸಬೇಕಾಗ್ತದೆ. Dear students, hence, the above all these factors directly and indirectly influencing the pricing decisions of a firm. In fixing the most appropriate price, balancing of various above considerations, what I explained, this above considerations is of great importance. Moreover, pricing is a matter of judgment and it should be based on sound principles which are protecting the interests of the stakeholders of business world. The stakeholders are in the form of producers, customers, wholesalers, retailers and distributors. It is the responsibility of the firm to protect the interest of all these stakeholders. In this aspect, they have to fix the price or they have to set the price of the product. ವಿದ್ಯಾರ್ಥಿಗಳೇ, ಮೇಲೆ ಹೇಳಿದ ಎಲ್ಲ ಅಂಶಗಳು ಕೂಡ ಬೆಲೆ ನಿರ್ಧಾರದಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಸೂಕ್ಷ್ಮವಾದ ಬೆಲೆ ಸಮತೋಲನವನ್ನು ನಿಗದಿಪಡಿಸುವಲ್ಲಿ ಮೇಲಿನ ವಿವಿಧ ಪರಿಗಣನೆಗಳನ್ನು, ಏನು ಸಾಮಾನ್ಯ ಪರಿಗಣನೆಗಳನ್ನು ನಾನು ವಿವರಿಸಿದ್ದೇನೆ, ಅವುಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ. ಇದಲ್ಲದೆ ಬೆಲೆ ನಿಗದಿಪಡಿಸೋದೇನಿದೆ ಅದು ತೀರ್ಪಿನ ವಿಷಯ ಮತ್ತು ಅದು ಉತ್ತಮವಾದಂತಹ ತತ್ವಗಳನ್ನು ಆಧರಿಸಿರಬೇಕು. ಈ ತತ್ವಗಳು ಉತ್ಪಾದನಾ ವಲಯದಲ್ಲಿ ಭಾಗವಹಿಸುವಂತಹ ಎಲ್ಲರನ್ನು, ಅಂದರೆ ಗ್ರಾಹಕರು, ಉದ್ಯಮಿಗಳು, ವಿತರಕರು, ಸಗಟು ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳು ಎಲ್ಲರ ಹಿತವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಬೆಲೆಯನ್ನು ಉದ್ಯಮ ಸಂಸ್ಥೆಗಳು ನಿಗದಿಪಡಿಸಬೇಕಾಗ್ತದೆ. ಒಟ್ಟಾರೆ ಉದ್ಯಮ ಪ್ರಪಂಚದ ಹಿಂದಿನ ಅನುಭವಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಒಂದು ಉದ್ಯಮ ಸಂಸ್ಥೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು, ಬೆಲೆ ನಿರ್ಧಾರಕ್ಕೆ ಸಂಬಂಧಿಸಿದಂತೆ ನಿರ್ಣಯಗಳನ್ನು ಕೈಗೊಳ್ಳಲು ಈ ಸಾಮಾನ್ಯ ಅಂಶಗಳು ಸಹಾಯಕವಾಗಿವೆ ಎಂಬುದಾಗಿ ನಾವಿಲ್ಲಿ ಹೇಳ್ಬೋದು. Dear students, so the revision is what I already explained, that general considerations in formulating pricing policies, that are 18 points that I explained regarding these general considerations in formulating pricing policy. So you go through that all these different points with the study material. ಏನು ಸ್ಟಡಿ ಮೆಟೀರಿಯಲ್ನ ಕೊಡಲಾಗಿದೆ ಅದರಲ್ಲಿ ನೀವು ಓದ್ಕೊಂಡು ದೆನ್ ಯು ಹ್ಯಾವ್ ದ multiple choice questions to be answered in the Excel sheet. So you have to answer to those multiple choice questions. ಅವುಗಳಿಗೂ ಕೂಡ ನೀವು ಆನ್ಸರ್ ಮಾಡಿ. and then to get much more knowledge about these general considerations while setting the pricing policy, you go through these following books, that Modern Economic Theory by KPM Sundaram, Market Behavior and Cost Analysis by K. Ramachandra, myself Pratibha Pashwanath and Chandrasekhar, and then
Managerial Economics by M.M. Gupta, Business Economics by R. Sharma, and then 2 Kannada books, Nirvahana Arthashastra by Prabhakar Shishila and Nirvahana Arthashastra by H.R. Krishnamurthy, HRK. Thank you, students. Thank you, one and all.